ಇನ್ನೊಂದು ಕಡೆಗೆ ಚಿತ್ರದುರ್ಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿವೃತ್ತ ಇಂಜಿನಿಯರ್ ಮನೆ ಮೇಲೆ ಹಾಗೂ ಫಾರ್ಮ್ ಹೌಸ್ ಮೇಲೆ ರೇಡ್ ಆಗಿದೆ. ನಿವೃತ್ತ ಇಂಜಿನಿಯರ್ ಎಂ ರವೀಂದ್ರ ಮನೆ ಸೇರಿ ಹಲವು ಕಡೆ ಇವರಿಗೆ ಸಂಬಂಧಪಟ್ಟಂತಹ ಆಸ್ತಿಗಳು ಇದ್ದಾವೆ ಎನ್ನಲಾದಂತಹ ಹಲವು ಕಡೆ ರೇಡ್ ಆಗಿದೆ. ಹಿರಿಯೂರು ತಾಲೂಕಿನ ಸೂಗೂರು ಫಾರ್ಮ್ ಹೌಸ್ನಲ್ಲೂ ಕೂಡ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದಾರೆ. ಹಲವು ಮಾಹಿತಿಗಳ ಪರಿಶೀಲನೆಗೆ ಅಂತ ಮುಂದಾಗಿದ್ದಾರೆ. ಐಮಂಗಲ ಬಳಿ ಬಾಟಲಿ ಫ್ಯಾಕ್ಟರಿ ಮೇಲೆ ಕೂಡ ದಾಳಿಯಾಗಿದೆ. ಲೋಕಾಯುಕ್ತ ಎಸ್ಪಿ ವಾಸುದೇವರಾಯ್ ಹಾಗೂ ಡಿವೈಎಸ್ಪಿ ಮೃತ್ಯುಂಜಯ ಅವರ ನೇತೃತ್ವದಲ್ಲಿ ಈ ದಾಳಿ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಿತ್ರದುರ್ಗದ ಅಧಿಕಾರಿಯೊಬ್ಬರ ಮನೆ ಮೇಲೂ ಕೂಡ, ನಿವೃತ್ತ ಅಧಿಕಾರಿಯ ಮನೆ ಮೇಲೂ ಕೂಡ ಈಗ ರೇಡ್ ಆಗಿರುವಂಥದ್ದು. ಅವರ ಮನೆ, ಫಾರ್ಮ್ ಹೌಸು ಎಲ್ಲ ಕಡೆ ಕೂಡ ರೇಡ್ ಆಗಿದೆ. ಎಂ ರವೀಂದ್ರ ಇವರ ಮನೆ ಸೇರಿದಂತೆ ಹಲವು ಆಸ್ತಿಗಳ ಮೇಲೆ ದಾಳಿ ಆಗಿರೋದು. ಚಿತ್ರದುರ್ಗ ನಗರದ ವಿನಾಯಕ ಬಡಾವಣೆಯ ಮನೆ, ಹಿರಿಯೂರು ತಾಲೂಕಿನ ಸೂಗೂರು ಫಾರ್ಮ್ ಹೌಸು, ಐಮಂಗಲ ಬಳಿ ಬಾಟ್ಲಿ ಫ್ಯಾಕ್ಟ್ರಿ, ಇಲ್ಲಿ ಈ ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಸಿಗುವಂತಹ ಮಹತ್ವದ ದಾಖಲೆ, ಕಡತ ಇನ್ಯಾವುದಕ್ಕೆ ಲೀಡ್ ಮಾಡುತ್ತೆ ಅನ್ನೋದು ಕುತೂಹಲ. ಜೊತೆಗೆ ಕ್ಯಾಶ್ ರೂಪದಲ್ಲಿ ಎಷ್ಟು ನಗದು ಸಿಗಬಹುದು ಸಿಕ್ಕಿದ್ರೆ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸಾಮಾನ್ಯವಾಗಿ ಈ ಲೋಕಾಯುಕ್ತ ರೇಡ್ಗೂ ಮತ್ತು ಇತರೆ ತನಿಖಾ ಸಂಸ್ಥೆಗಳ ರೇಡ್ಗೂ ವ್ಯತ್ಯಾಸ ಇರುತ್ತೆ. ಇಲ್ಲಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟು ನಂತರ ಅದು ಮೇಲ್ನೋಟಕ್ಕೆ ಪ್ರೂವ್ ಆದರೆ, ಅಂದರೆ ದಾಖಲೆಗಳ ಪರಿಶೀಲನೆ ಕೂಡ ಅಧಿಕಾರಿಗಳು ಮಾಡ್ತಾರೆ. ಅಲ್ಲಿ ಇವರು ತಪ್ಪಿತಸ್ಥರು ಅಂತ ಗೊತ್ತಾದಾಗ ದೊಡ್ಡ ಪ್ರಮಾಣದಲ್ಲಿ ರೇಡ್ ಆಗುತ್ತೆ. ಸೊ ಇದು ಡಿಫ್ರೆನ್ಸ್ ಇರೋದು ಲೋಕಾಯುಕ್ತ ದಾಳಿಗೆ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಈಗ ರೇಡ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ? ಏನೆಲ್ಲ ಮಹತ್ವದ ದಾಖಲಾತಿಗಳು ಅಧಿಕಾರಿಗಳ ಕೈ ಸೇರಿದೆ ಅಂತ, ಮತ್ತು ಈ ದಾಳಿಗೆ ಒಳಗಾಗಿರುವಂತಹ ಅಧಿಕಾರಿಯ ಹಿನ್ನೆಲೆ, ಇವ್ರ ಮೇಲೆ ಕೇಳಿಬಂದಂತಹ ಆರೋಪ ಏನು? ಹೌದು ಮಮತಾ, ಇಂದು ಬೆಳ್ಳಂಬೆಳಿಗ್ಗೆ ನಿವೃತ್ತ ಭ್ರಷ್ಟ ಅಧಿಕಾರಿಗಳಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಶಾಕ್ ನೀಡಿರುವಂತದ್ದು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮುಂಗುಸೊಳ್ಳಿ ಬಳಿ ಇರುವಂತ ಎಂ ಸುಗೂರು ಫಾರ್ಮ್ ಹೌಸ್ ನಿವೃತ್ತ ಇಂಜಿನಿಯರ್ ರವೀಂದ್ರಪ್ಪ ಮನೆ ಹಾಗೂ ಫ್ಯಾಕ್ಟರಿ ಸೇರಿದಂತೆ 3 ಕಡೆ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಂದು ದಾಳಿ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಿರಿಯೂರು ತಾಲೂಕಿನ ಐಮಂಗಲ ಬಳಿ ಇರುವಂತಹ ಶಾಂಭವಿ ಗ್ರೂಪ್ ಆಫ್ ಹೆಸರಿನ ಒಂದು ಖಾಲಿ ಬಾಟ್ಲಿ ತಯಾರಿಕಾ ಘಟಕದಲ್ಲೂ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಬೀಡು ಬಿಟ್ಟಿದ್ದು, ಒಳಗಡೆ ಏನು ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮುಂದುವರೆಸಿದ್ದಾರೆ. ಹಾಗೆ ಸೂಗೂರು ಫಾರ್ಮ್ ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನ ಚುರುಕುಗೊಳಿಸಿದ್ದು, ಅಲ್ಲಿ ಯಾವುದೇ ರೀತಿಯ ಬೆಲೆ ಬಾಳುವಂತಹ ಚಿನ್ನಾಭರಣ ಹಾಗೂ ನಗದು ಯಾವುದೇ ರೀತಿ ಲಭ್ಯವಾಗಿಲ್ಲ ಎಂಬ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಾಗೆ ಏನು ಅಲ್ಲಿ ಅಪಾರ ಪ್ರಮಾಣದ ಆಸ್ತಿ ದಾಖಲೆಗಳು ಕೂಡ ಈಗಾಗಲೇ ಅಧಿಕಾರಿಗಳ ಕೈ ಸೇರಿದ್ದು, ಅದನ್ನು ಕೂಡ ಪರಿಶೀಲನೆಯಲ್ಲಿ ಅಧಿಕಾರಿಗಳು ಬ್ಯುಸಿ ಆಗಿದ್ದಾರೆ. ಹಾಗೆ ಈ ಹಿಂದೆ ಏನು ರವೀಂದ್ರಪ್ಪ ಅವರು ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಚುನಾವಣೆಗೆ ಇಳಿದಿದ್ರು. ಆ ಸಂದರ್ಭದಲ್ಲೂ ಸಹ ಐಟಿ ಅಧಿಕಾರಿಗಳು ಇವರ ಮನೆ ಮೇಲೆ ದಾಳಿ ನಡೆಸಿದ್ದು, ಅವರ ಮನೆಯನ್ನು ಕೂಡ ಶೋಧ ಕಾರ್ಯ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ನಿವೃತ್ತರಾದ ಬಳಿಕವೂ ಕೂಡ ಅವರು ಅಪಾರ ಪ್ರಮಾಣದ ಆಸ್ತಿ ಗಳಿಸಿದ್ದಾರೆಂಬ ಆರೋಪದ ಹಿನ್ನೆಲೆಯಲ್ಲಿ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಅವರ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರಿಸಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಈ ಹಿಂದೆ ಕೂಡ ಇವತ್ತು ದಾಳಿಗೆ ಒಳಗಾಗಿರುವಂತಹ ನಿವೃತ್ತ ಅಧಿಕಾರಿಯ ಮೇಲೆ ದಾಳಿ ಆಗಿತ್ತು. ಐಟಿ ಅಧಿಕಾರಿಗಳಿಂದ ರೇಡ್ ಆಗಿತ್ತು. ಕಾರಣ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪ ಅವತ್ತೂ ಇತ್ತು. ಈಗಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಿರೋದು ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪ.